ಹರಿಯಾಣದ ಚುನಾವಣಾ ರಣಕಣದಲ್ಲಿ ಗೆದ್ದು ಬೀಗಿದ್ದಾರೆ ವಿನೇಶ್ ಫೋಗಟ್. ಕೇವಲ 100 ಗ್ರಾಂ ವೇಟ್ನಿಂದಾಗಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ವಂಚಿತೆ ವಿನೇಶ್ ಫೋಗಟ್ ಈಗ ಹರಿಯಾಣದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 6,000 ಮತಗಳ ಲೀಡ್ನಲ್ಲಿ ಗೆದ್ದು ಬೀಗಿದ್ದಾರೆ ವಿನೇಶ್ ಫೋಗಟ್. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚುನಾವಣಾ ರಣಕಣದಲ್ಲಿ ಗೆದ್ದು ಬೀಗಿದ್ದಾರೆ ವಿನೇಶ್ ಫೋಗಟ್. ಚುನಾವಣಾ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಚಾಂಪಿಯನ್ ಆಗಿದ್ದಾರೆ. ಜುಲಾನಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 6,000 ಮತಗಳ ಲೀಡ್ನಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ ಗೆಲುವಿನ ನಗೆ ಬೀರಿದ್ದಾರೆ. ಇಡೀ ದೇಶವೇ ಕಣ್ಣಿಟ್ಟಿದ್ದ ಹರಿಯಾಣದ ಜುಲಾನ್ನಲ್ಲೇ ಫೋಗಟ್ ಹವಾ ಶುರುವಾಗಿದೆ. ಒಲಿಂಪಿಕ್ಸ್ನಲ್ಲಿ ಪದಕ ಕೈತಪ್ಪಿದ್ರೂ ಚುನಾವಣಾ ಕಣದಲ್ಲಿ ಫೋಗಟ್ ಚಾಂಪಿಯನ್ ಆಗಿದ್ದಾರೆ. ಕುಸ್ತಿಗೆ ನಿವೃತ್ತಿ ಘೋಷಿಸಿ ಚುನಾವಣಾ ರಂಗಕ್ಕೆ ಧುಮುಕಿದ್ದ ವಿನೇಶ್ ಫೋಗಟ್ ಮೊದಲ ಚುನಾವಣೆಯಲ್ಲೇ ವಿಜಯ ಪತಾಕೆ ಹಾರಿಸಿದ್ದಾರೆ. ವಿನೇಶ್ ಫೋಗಟ್ ಕೈ ಹಿಡಿದ ಹರಿಯಾಣದ ಮತದಾರ ಪ್ರಭುಗಳು. ಕಳೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ವಂಚಿತೆ ವಿನೇಶ್ ಫೋಗಟ್ ಈಗ ಚುನಾವಣಾ ರಣಕಣದಲ್ಲಿ ಮಿಂಚಿದ್ದಾರೆ. ಚುನಾವಣಾ ಕುಸ್ತಿಯಲ್ಲೇ ವಿನೇಶ್ ಫೋಗಟ್ ಚಾಂಪಿಯನ್ ಆಗಿದ್ದಾರೆ. ಜುಲಾನಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ಗೆಲುವು ಸಾಧಿಸಿದ್ದು, ಬಿಜೆಪಿ ಅಭ್ಯರ್ಥಿ ವಿರುದ್ಧ 6,000 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ 6,000 ಮತಗಳ ಲೀಡ್ನಲ್ಲಿ ಗೆದ್ದು ಬೀಗಿದ್ದಾರೆ. ಇಡೀ ದೇಶವೇ ಕಣ್ಣಿಟ್ಟಿದ್ದ ಹರಿಯಾಣದ ಜುಲಾನಾ ಕ್ಷೇತ್ರದಲ್ಲೇ ಫೋಗಟ್ ಹವಾ ಶುರುವಾಗಿದೆ. ಒಲಿಂಪಿಕ್ಸ್ನಲ್ಲಿ ಪದಕ ಕೈತಪ್ಪಿದ್ರು ಚುನಾವಣಾ ರಣಕಣದಲ್ಲಿ ಫೋಗಟ್ ಚಾಂಪಿಯನ್ ಆಗಿದ್ದಾರೆ. ಕುಸ್ತಿಗೆ ನಿವೃತ್ತಿ ಘೋಷಿಸಿ ಚುನಾವಣಾ ರಂಗಕ್ಕೆ ಧುಮುಕಿದ್ದ ವಿನೇಶ್ ಫೋಗಟ್ ತಮ್ಮ ರಾಜಕೀಯ ಮೊದಲ ಹಂತದಲ್ಲಿ ಗೆಲುವು ಸಾಧಿಸಿದ್ದಾರೆ. ಮೊದಲ ಚುನಾವಣೆಯಲ್ಲೇ ವಿಜಯ ಪತಾಕೆ ಹಾರಿಸಿದ ವಿನೇಶ್ ಫೋಗಟ್ ಕೈ ಹಿಡಿದ ಹರಿಯಾಣದ ಜನರು. ವಿನೇಶ್ ಫೋಗಟ್ಗೆ ಜೈ ಎಂದಿದ್ದಾರೆ ಹರಿಯಾಣದ ಜನರು. ಚುನಾವಣಾ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಚಾಂಪಿಯನ್ ಆಗಿ ಗೆದ್ದು ಬೀಗಿದ್ದಾರೆ. ಇಡೀ ಭಾರತ ದೇಶವೇ ಆ ಒಂದು ಕ್ಷಣಕ್ಕೆ ಕಾದು ನಿಂತಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇನ್ನೇನು ನಮ್ಮ ಭಾರತಕ್ಕೆ ಚಿನ್ನದ ಪದಕ ಬರುತ್ತಂತ. ಆದರೆ ವಿನೇಶ್ ಫೋಗಟ್ ಅವರ ಕೇವಲ 100 ಗ್ರಾಂ ವೇಟ್ನಿಂದಾಗಿ ಚಿನ್ನ ವಂಚಿತಳಾಗಿ ವಿನೇಶ್ ಫೋಗಟ್ ಭಾರತಕ್ಕೆ ಮರಳಿದ್ದು, ನಂತರ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಈಗ ಹರಿಯಾಣದಲ್ಲಿ ಚುನಾವಣಾ ರಣಕಣದಲ್ಲಿ ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಅವರ ವಿರುದ್ಧ 6,000 ಮತಗಳ ಲೀಡ್ನಲ್ಲಿ ಗೆದ್ದು ಬೀಗಿದ್ದಾರೆ.